ಅಸ್ ಗೊತ್ತಾ ಗೊತ್ತಾ ರಿಪೋರ್ಟು? ಹ್ಞೂ ಈಗ ತಾನೇ ಕೊಟ್ರುಕೊಂಡ್ರಿ. ತೋರ್ಸೋಗು ಡಾಕ್ಟ್ರಿಗೆ, ತೋರ್ಸೋಗು. ಇನ್ನು ಬಂದಿರೋ ಡಾಕ್ಟ್ರು ನರ್ಸ್ಗಂಗೆ ಅಂದೆ ರೌಂಡ್ಸಿಗೆ ಬರ್ತಾರಲ್ಲ ನೋಡ್ತಾರೆ ಹೋಗಿ ಅಂತ ಅಂದರು. ಅಯ್ಯೋ ಏನೋ ಆಗ್ಬಿಟ್ಟದೆ ಕಂದ್ಬಿಟ್ಟು ನನಗೆ, ನಿಜವಾಗ್ಲೂ ಏನೋ ಆಗಿರೋದಕ್ಕೆ ನನಗೆ ಹಿಂಗೆ ಆಯ್ತಿರೋದು. ಅಯ್ಯೋ ಅವ್ವ ಅಯ್ಯಪ್ಪ, ಆಯ್ತಲ್ಲ ಅಯ್ಯೋ ಅವ್ವ ಅಪ್ಪ, ಅಯ್ಯೋ ಯಾಕಪ್ಪ ಹಿಂಗೆ ಸಿಕ್ಸದ ನನಗೆ ಶಿವನೇ ಭಗವಂತ. ಅಯ್ಯೋ ಬೇಕಾದ್ರೆ ಒಂದೇ ಸತಿ ಜೀವ ಹೋಗ್ಬಿಟ್ಟೆ ಕಣಪ್ಪ ಭಗವಂತ. ಹಿಂಗೆಲ್ಲ ಕಷ್ಟ ಕೊಡ್ಬೇಡ ಕಣಪ್ಪ, ಹಿಂಗೆಲ್ಲ ಕಷ್ಟ ಕೊಡ್ಬೇಡ ನನಗೆ. ಸುಮ್ಮನಿರಿ ಏನು ಮಾಡೋಕ್ಕದದು? ನೀವು ಮಾತಾಡಿ ಕೆಮ್ಮು ಜಾಸ್ತಿ ಮಾಡ್ಕೊತೀರಿ. ಸುಮ್ಮನೆ ಕಳಿ ಒಂಚೂರು ಅಂಬ್ರಿ ಗಂಜಿ ಏನು ಕುಡಿದ ನಿಂಗೆ ಆಡಿದ್ರೆ ಆದದ? ಮಾತ್ರೆ ಮೆಡಿಸಿನ್ ತಗೊಂತಾನೆ ವಾಸಿ ಆಗೋಕ್ಕೆ, ಏನು ತಗೊಳ್ದಾನೆ ವಾಸಿ ಆಗೋಂದ್ರೆ ಹೆಂಗದದು? ಅಯ್ಯೋ ಸೇರೋರಲ್ವಾ ತಗೊಳಕ್ಕೆ? ಇಲ್ಲ ಕಂದ್ಬಿಡು, ಇಲ್ಲ ನಾನು ಇನ್ನೇನು ಕೇಳ್ಕೊತಿಲ್ಲ. ಈಗ ನನಗೆ ಅರ್ಜೆಂಟಾಗಿ ಸಾವಬೇಕು ಅಷ್ಟೇ ನಿಮ್ದಿರೋ ನನಗೆ. ಆಯ್ತೇಲೋ ತಡೆಕಾಯ್ತಲ್ಲ, ನೋವು ಸಖತ್ ನೋವು ಆಯ್ತೇಲೋ. ಅವ್ವ ಅಯ್ಯಪ್ಪ ಅವ್ವ ಅಪ್ಪ. ಅಯ್ಯೋ ಸುಮ್ಮನಿರಿ, ಆಯಿತು ಸುಮ್ಮನಿರಿ. ಇನ್ನು ಏನು ಮಾಡಿರಿ, ತಡ್ಕೋಬೇಕು. ಡಾಕ್ಟ್ರು ಬರ್ತಾರೆ, ಈಗ ರಿಪೋರ್ಟ್ ನೋಡ್ಬಿಟ್ಟು ಮೆಡಿಸಿನ್ ಕೊಡ್ತಾರೆ, ಸರಿ ಆಯ್ತು. ಸುಮ್ಮನಿರಿ, ನೀವು ಹಿಂಗೆ ಆಡೋದು ನನಗೂ ಕೈ ಕಾಲೇ ಓಡಕ್ಕಿಲ್ಲ. ಆಮೇಲೆ ಸುಮ್ಮನಿರಿ, ಯಾಕೆ ಹಿಂಗೆ ಆಡಿರಿ? ಆಯ್ಕಿಲ್ಲ ಸರ್ ನಮಸ್ತೆ. ನಮಸ್ತೆ ಅಮ್ಮ. ರಿಪೋರ್ಟ್ ಬಂತಾ? ಹ್ಞೂ ಸರ್ ಬಂದಿದೆ. ಕೊಡಿ ಅಮ್ಮ. ಓ ಮೈ ಗಾಡ್. ಸರ್ ಏನಾಗಿದೆ ನೋಡಿ ಅಮ್ಮ, ಬಂದು OPD ಮೀಟ್ ಮಾಡಿ ನನ್ನ. ಸರಿ ಸರ್ ಆಯಿತು. 5 ನಿಮಿಷ ಬಿಟ್ಟು ಬನ್ನಿ ಅಮ್ಮ. ಸರಿ ಸರ್ ಆಯಿತು. ಅಯ್ಯೋ ಏನೋ ಆಗಿರ್ಬೇಕು ನನಗೆ. ಅಯ್ಯೋ ಸುಮ್ಮನಿರಿ, ಇದು ಹೆಂಗೆ ಆಡ್ತಾ ಇದ್ದೀರಿ? ಅವ್ರು ಹೇಳಿದ್ರೆ ಏನಾರು ಬಾಯ್ಬಿಟ್ಟು ನೀವೇ ಏನು ಅನಿಸ್ತದೆ ಯಾರು ನೀವೇ ಅನ್ಕೊಬಿಡಿ ಅತ್ತಾಗೆ. ಸುಮ್ಮನಿರಿ, ಅದು ಹೆಂಗೆ ಆಡಿರಿ? ಏನೋ ಆಗಿರೋದಕ್ಕೆ ಕತೆ. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್ ಏನು ಪ್ರಾಬ್ಲಮ್ ಆಗಿದೆ ನಮ್ಮ ಯಜಮಾನ್ರಿಗೆ? ನೋಡಿ ಅಮ್ಮ, ಸ್ವಲ್ಪ ಧೈರ್ಯ ತಂದ್ಕೊಳ್ಬೇಕು ನೀವು. ಸರ್ ಏನು ಹೇಳಿ ಸರ್ ಪ್ಲೀಸ್ ಸರ್, ನಿಮ್ದು ಅಮ್ಮಯ್ಯ ಅಂತ ನನಗೆ ಗಾಬರಿ ಆಯ್ತದೆ ಸರ್. ನೋಡಿ ಅಮ್ಮ, ನೀವು ಸ್ವಲ್ಪ ಧೈರ್ಯ ತಂದ್ಕೊಳ್ಳೇಬೇಕು ಅಮ್ಮ. ಅವರಿಗೆ ಶ್ವಾಸಕೋಶದಲ್ಲಿ ತುಂಬ ಇನ್ಫೆಕ್ಷನ್ ಆಗಿದೆ ಅಮ್ಮ. ಅವರು ಏನಾದರೂ ಡ್ರಿಂಕ್ಸು ಮತ್ತು ಸ್ಮೋಕ್ ಏನು ಮಾಡ್ತಿದ್ರಮ್ಮ? ಹಾಂ ಸರ್, ಡ್ರಿಂಕ್ಸ್ನು ಸ್ವಲ್ಪ ಆಗೆಲ್ಲ ಜಾಸ್ತಿ ಕುಡಿತಿರೋದು, ಆದಮೇಲೆ ಬಿಟ್ಬಿಟ್ಟಿದ್ರು ಸರ್. ಮತ್ತು ಸಿಗರೇಟು ಬೀಡಿ ಅದಂತೂ ದಿವಸಕ್ಕೆ 2 ಕಟ್ಟು ಸೇರ್ತಿದ್ರು ಸರ್. ನೋಡಮ್ಮ, ಶ್ವಾಸಕೋಶ ತುಂಬ ಹೊಗೆ ಮತ್ತು ಬೇಡದವುದೆಲ್ಲ ತುಂಬ್ಕೊಬಿಟ್ಟಿದೆ ಅಮ್ಮ. ಅದು ತುಂಬ ಹದಗೆಟ್ಟೋಗಿದೆ ಶ್ವಾಸಕೋಶ. ಮತ್ತು ಅವರು ಕುಡಿತಿದ್ರಲ್ಲ ತುಂಬ, ಅದರಿಂದ ಲಿವರ್ ಕೂಡ ಫುಲ್ ಡ್ಯಾಮೇಜ್ ಆಗೋಗಿದೆ. ಅದರಿಂದ ಅವ್ರಿಗೆ ತುಂಬ ಕಷ್ಟನಮ್ಮ. ಸರ್ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಿ? ನೀವೇ ಹಿಂಗೆ ಅಂದ್ಬಿಟ್ರೆ ನಮಗೆ ಇನ್ಯಾರಿದ್ದಾರೆ ಸರ್? ನಮ್ಗೆ ಧೈರ್ಯ ಕೊಡೋರು ಇಲ್ಲ ಸರ್. ನೋಡಮ್ಮ, ನಾವು ಮಾಡೋ ಪ್ರಯತ್ನ ನಾವು ಮಾಡ್ಬೋದು. ಅಂದರೆ ಇವಾಗ ತುಂಬ ಇದು ಟೈಮ್ ಮೀರೋಗಿದೆ ಅಮ್ಮ. ಇದಕ್ಕೆ 6 ತಿಂಗಳು ಮುಂಚೆ ನೀವು ಕರ್ಕೊಂಡ್ಬಂದು ತೋರಿಸಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಮೊದಲೊಂದ್ಸಲ ಈ ಥರ ಯಾವಾಗಾದರೂ ಹುಷಾರು ತಪ್ಪಿದ್ರಾ? ಸರ್ ಈಗ ಒಂದು 6 ತಿಂಗಳಿಂದ ಈ ಥರ ಹುಷಾರು ತಪ್ಪಿದ್ರು ಸರ್. ನಾವು ಎಲ್ಲಿಗೂ ಹೋಗಲಿಲ್ಲ, ಮಾಮೂಲಿ ಕ್ಲಿನಿಕ್ಗಳಿಗೆ ಹೋಗೋದು. ಹಿಂಗೇನೋ ಕೆಮ್ಮು ಗಿಮ್ಮು ಆ ಥರ ಏನಾದ್ರು ಬಂದಾಗ ಹಾಸ್ಪಿಟಲ್ ಕ್ಲಿನಿಕ್ ಹೋಗೋದು, ಅಲ್ಲಿ ಮೆಡಿಸನ್ ತಗೊಳ್ಳೋದು, ಮತ್ತೆ ಮನೆಗೆ ಹೋಗೋದು. ಹಿಂಗೆ ಸರ್ 6 ತಿಂಗಳಿಂದ ಹಿಡ್ದಂಗೆ ವಾರಕ್ಕೂ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬತ್ತಿಲ್ಲ ಸರ್. ಅವ್ರು ಹೇಳಿಲ್ವಮ್ಮ ಸ್ಕ್ಯಾನಿಂಗ್ ಏನಾದ್ರು ಮಾಡಿಸಿ ಅಂತ? ಸರ್ ಅಲ್ಲಿ ಎಲ್ಲ ಹೇಳಿದ್ರು, ಬರ್ಕೊಟ್ರು ಸರ್. ಇವ್ರು ನಮ್ಮ ಮನೆಯವರು ಹೋಗಲಿಲ್ಲ, ಅದೇನು ಹೋಗೋಣ ಹಂಗೆ ಹಿಂಗೆ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದರು ಸರ್. ಈಗ ನೋಡ್ರಿ ನೀವು ಹೇಳೋದು ನನಗೆ ಗಾಬರಿ ಆಯ್ತು ಸರ್. ಧೈರ್ಯ ತಂದ್ಕೊಳ್ಳೇಬೇಕಮ್ಮ, ಏನು ಮಾಡೋಕ್ಕಾಗಲ್ಲ. ಅವರು ಇನ್ನು ಜಾಸ್ತಿ ಅಂದ್ರೂ 3 ತಿಂಗಳು ಬದುಕೋದು ಕಷ್ಟನಮ್ಮ. ಸರ್ ನಿಮ್ದು ಅಮ್ಮಯ್ಯ ಸರ್, ಹಂಗೆ ಅನ್ಬೇಡಿ ಸರ್, ನಿಮ್ಮ ಕಾಲು ಕಟ್ಕೊತೀನಿ ಸರ್, ನಿಮ್ಮ ಕೈ ಮುಗಿತೀನಿ ಸರ್ ಪ್ಲೀಸ್ ಸರ್, ನಿಮ್ದು ಅಮ್ಮಯ್ಯ ಸರ್, ನನಗೆ ಅವ್ರು ಬಿಟ್ರೆ ಯಾರೂ ಇಲ್ಲ ಸರ್. ನೋಡಿ ಅಮ್ಮ, ನಿಮ್ಮ ಕಷ್ಟ ಏನು ಅಂತ ನನಗೂ ಅರ್ಥ ಆಗುತ್ತೆ. ಏನು ಮಾಡೋಂಥ ಪರಿಸ್ಥಿತಿ ಇಲ್ಲಮ್ಮ. ಲಿವರ್ ಫುಲ್ ಡ್ಯಾಮೇಜ್ ಆಗೋಗಿದೆ ಮತ್ತು ಶ್ವಾಸಕೋಶನೂ ತುಂಬ ಹದಗೆಟ್ಟೋಗಿದೆ ಅಮ್ಮ. ಈ ಸ್ಥಿತಿಲಿ ನಾವು ಏನೂ ಮಾಡೋಕ್ಕಾಗಲ್ಲ ಸರ್. ಆಪರೇಷನ್ ಏನಾದ್ರು ಮಾಡಿ ಸರಿ ಮಾಡೋಕ್ಕಾಗಲ್ವ ಸರ್? ಇಲ್ಲಮ್ಮ, ಇದು ಟೈಮ್ ಇರೋಗಿದೆ. ಮತ್ತು ಇವಾಗ ಆಪರೇಷನ್ ಮಾಡೋಕ್ಕೆ ಹೋದರೆ 3 ತಿಂಗಳು ಬದುಕೋರು ಇವಾಗಲೇ ಹೋಗ್ತಾರೆ ಅಷ್ಟೇ ಸರ್. ನೀವೇ ಹಿಂಗೆ ನನಗೆ ಹೇಳ್ಬಿಟ್ರೆ ಸರ್, ನಮಗೆ ಯಾರು ಸರ್ ಧೈರ್ಯ ತುಂಬ್ತಾರೆ ಸರ್? ಪ್ಲೀಸ್ ಸರ್, ನಿಮ್ದು ಅಮ್ಮಯ್ಯ. ನೋಡಿ ಅಮ್ಮ, ಈ ಸಮಯದಲ್ಲಿ ನೀವು ಧೈರ್ಯವಾಗಿರಬೇಕು. ಪೇಷಂಟ್ಗೆ ಧೈರ್ಯ ತುಂಬಿಸ್ಬೇಕು. ಅದಲ್ದೇ ಅವ್ರು ಎಷ್ಟು ದಿನ ಗಂಟ ಇರ್ತಾರೋ ಅಷ್ಟು ದಿನ ಗಂಟ ಅವ್ರಿಗೆ ಇಷ್ಟಪಟ್ಟಿದ್ದನ್ನ ಕೊಡಿಸ್ಬಿಡಿ ಅಮ್ಮ. ಅವ್ರು ಏನು ತಿಂತಾರೆ ಉಣ್ತಾರೆ ಅನ್ನೋದೆಲ್ಲ ಕೊಟ್ಬಿಟ್ಟು ಅವ್ರ ಕೊನೆಯ ಆಸೆ ಈಡೇರ್ಸೋಕ್ಕೆ ನೀವು ಪ್ರಯತ್ನ ಪಡಿ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಆಗಲ್ಲ ಸರ್. ನೀವೇ ಹಿಂಗೆ ಅಂದ್ಬಿಟ್ರು ನನಗೆ ಏನು ಸರ್ ಮಕ್ಕಳು ಇಲ್ಲ ಸರ್, ನನಗೆ ಮಕ್ಕಳು ಇಲ್ಲ. ಅಟ್ಲೀಸ್ಟ್ ಮಕ್ಕಳು ಮಕ್ಕನಾದ್ರೂ ನೋಡ್ಕೊಂಡು ಇರ್ಬೋದಾಗಿತ್ತು. ಅಯ್ಯೋ ದೇವ್ರೆ, ಯಾಕಪ್ಪ ಈ ಥರ ಶಿಕ್ಷೆ ಕೊಟ್ಟೆ ಸರ್? ನಿಮ್ದು ಅಮ್ಮಯ್ಯ ಅಂತೀನಿ ಸರ್, ಹೆಂಗಾದರೂ ಮಾಡಿ ಸರ್, ನನ್ನ ಗಂಡ ಹುಷಾರಾಗಲಿ ಸರ್, ಪ್ಲೀಸ್ ಸರ್. ನೋಡಿ ಅಮ್ಮ, ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ, ಆದರೆ ನಮ್ಮ ಕೈಲಿ ಏನೂ ಇಲ್ಲಮ್ಮ. ಎಲ್ಲ ಭಗವಂತನ ಇಚ್ಛೆ. ಅವ್ರಿರೋ ಗಂಟ ಅವ್ರನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅಮ್ಮ. ನೋಡಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ, ಮನೆ ಕರ್ಕೊಂಡು ಹೋಗ್ಬಿಡಿ ಸರ್. ನಿಮ್ದು ಅಮ್ಮಯ್ಯ ಸರ್, ನಿಮ್ಮ ಕಾಲು ಕಟ್ಕೊತೀನಿ ಸರ್, ನಿಮ್ಮ ಕೈ ಮುಗಿತೀನಿ. ಆ ಥರ ಮಾತ್ರ ಹೇಳ್ಬಿಡಿ ಸರ್. ಮನೆ ಕರ್ಕೊಂಡೋಗಿ ನಾನು ಏನು ಮಾಡಲಿ ಸರ್?
ನೋಡಿ ಅಮ್ಮ, ಇಲ್ಲಿ ಮನೇಲಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಇದು ಏನು ಯೂಸ್ ಇಲ್ಲಮ್ಮ. ಸುಮ್ಮನೆ ಏನಕ್ಕೆ ಇಂಜೆಕ್ಷನ್ ಅದು ಇದು ಅಂತ ಮಾಡಿ ಪಾಪ ಅವ್ರ ಆರೋಗ್ಯ ಇನ್ನೂ ಮತ್ತೆ ಹದಗೆಡುತ್ತೆ. 3 ತಿಂಗಳು ಸಾಯ್ಬೇಕಾದವರು ಮುಂದಿನ ತಿಂಗಳಿಗೆ ಸಾಯಲ್ಲ. ಬೇಡಮ್ಮ, ಕರ್ಕೊಂಡು ಹೋಗ್ಬಿಡಿ, ಏನು ಯೂಸ್ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಹೊರಟಿ ಇವಾಗ. ಹಾಂ ಏನಂದ್ರು? ಏನೂ ಇಲ್ಲ ರೀ, ನಾಳಿಕೆ ಡಿಚಾರ್ಜ್ ಮಾಡಾರಂತೆ. ಓ ಎಲ್ಲ ಹೊಟ್ಟೆ ನೋವು ಎದೆ ನೋವು ಏನು ಕಮ್ಮಿ ಆಗ್ಯದ, ಆರೇ ಡಿಚಾರ್ಜ್ ಮಾಡ್ತೀವಿ ಅಂದ್ರ? ಅದೇ ಏನೂ ತೊಂದರೆ ಇಲ್ವಂತೆ, ಮನೆ ಕರ್ಕೊಂಡೋಗಿ ನಾವು ಕೊಡೋ ಮೆಡಿಸಿನ್ ಕೊಡಿ ಹುಷಾರಾಯ್ತಾರೆ ಅಂತ ಅಂದರು. ಅಯ್ಯೋ ಅಯ್ಯೋ ದೇವ್ರೆ, ಏನಾಗಿರೋದು ನನಗೆ? ಏನಾಗಿರೋದವ ನನಗೆ? ಏನಾಗಿರೋದು? ನಿನ್ನ ತಮ್ಮ ಅಂತೀನಿ, ನನಗೆ ಹೇಳು, ನನಗೆ ಹೇಳು. ಅದೇ ಏನೂ ಆಗಿಲ್ಲ ಕಣ್ರಿ, ಏನೂ ತೊಂದರೆ ಇಲ್ಲ, ಏನಿಲ್ಲ ಸರಿ ಆಯ್ತದೆ, ಮೆಡಿಸಿನ್ ಕೊಡ್ತೀವಿ ಮನೆ ಕರ್ಕೊಂಡೋಗಿ ಅಂತ ಅಂದ್ರಕಂತೆ ಬಿಡಿ, ಏನೂ ಆಗಿಲ್ಲ ಕತೆ. ಅಯ್ಯೋ ಅಯ್ಯೋ ಕರ್ಮವೇ, ಅಯ್ಯೋ ಎತ್ತು ತಂದೆ ತಾಯಿಗೆ ಶಿಕ್ಷೆ ಕೊಟ್ಟೆ, ಕೊಡಬಾರ್ದು ಬಂಧನ ಕೊಟ್ಟೆ. ನನಗೆ ನನಗೆ ತಂದೆ ತಾಯಿ ಶಾಪನೆ ತಟ್ಟಿರೋದು, ತಂದೆ ತಾಯಿ ಶಾಪನೆ ತಟ್ಟಿರೋದು ಕಣವ. ಅವ್ರ ತಟ್ಟು ಯಾವತ್ತೂ ಯಾವ ಮಕ್ಕಳು ತಂದೆ ತಾಯಿಗೆ ಅಯ್ಯೋ ಅನ್ಸ್ಬೇಡ್ದು. ಅಯ್ಯೋ ಅನ್ಸಿದ್ರೆ ಶಿಕ್ಷೆ ಅನುಭವಿಸ್ತಾನೆ ಆಯ್ಕೆ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಿಲ್ಲ, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಿಲ್ಲ. ಏನೂ ಆಗಿಲ್ಲ, ನೀವು ಯಾಕೆ ಹಿಂಗೆ ಆಡ್ತಾಯಿದ್ದೀರಿ? ಸುಮ್ಮನಿರಿ, ಆಯಿತು ಸುಮ್ಮನಿರ್ರಿ, ಏನಿಲ್ಲ, ಮಾತ್ರೆ ಮೆಡಿಸಿನ್ ಕೊಟ್ಟವ, ಚೆನ್ನಾಗಿ ಟೈಮ್ ತಗೊಂಡ್ರೆ ಸರಿ ಅದಂತೆ, ಹುಷಾರಾದಿರಂತೆ ಕತೆ. ಅಯ್ಯೋ ನನಗೆ ಗೊತ್ತಿಲ್ವವ, ನನಗೆ ಹೆಂಗೆ ಆಯ್ತದೆ ಅನ್ನೋದು ನನಗೆ ಗೊತ್ತಿಲ್ವಾ? ನನಗೆ ಅಷ್ಟು ಗೊತ್ತಾಯ್ತಿಲ್ವಾ? ನನಗೆ ಗೊತ್ತಾಯ್ತಿಲ್ವ ಹೇಳು? ಅಷ್ಟು ಗೊತ್ತಾಯ್ತಿವ ನನಗೆ? ನನಗೆಲ್ಲ ಗೊತ್ತು ಕಂದ್ಬಿಡು, ನನ್ನ ಜೀವಕ್ಕೆ ಹೆಂಗೆ ಆಯ್ತದೆ ಏನು ಎಂತ ಅದನ್ನ ನನಗೆ ಗೊತ್ತಿಲ್ವವ, ನನಗೆ ಗೊತ್ತಿಲ್ವಾ? ಆಮೇಲೆ ನಾನು ಕೊನೆದಾಗಿ ಕೇಳ್ಕೊತೀನಿ, ನನ್ನ ಆಸೆ ನೆರವೇರಿಸ್ಕೊಟ್ಟಿಯಾ? ರೀ ಏನ್ರಿ, ಏನು ಹೇಳಿ? ನಾನು ಸತ್ರೆ ನನ್ನ ಹೆಣವ ನಮ್ಮೂರಿಗೆ ತಗೊಂಡೋಗ್ಬೇಕು, ನಮ್ಮ ಹೊಲದಲ್ಲೇ ವಾಪ ಮಾಡಬೇಕು ಕಲೆ, ಅದೊಂದು ಆಸೆ ನೆರವೇರಿಸ್ಕೊಡು. ಇಲ್ಲೆಲ್ಲಾರಿಯಾ ಕರೆಂಟ್ ಮಿಷಿನ್ ಕೊಟ್ಟು ರೀ ಏನೂ ಆಯ್ಕಿಲ್ಲ, ಸುಮ್ಮನಿರ್ರಿ. ನೀವು ಹಿಂಗೆಲ್ಲ ಮಾತಾಡೋದು ನನಗೆ ಭಯ ಆಯ್ತದೆ. ನಿಮ್ದು ಅಮ್ಮ ಅಂತ ಹಿಂಗೆಲ್ಲ ಮಾತಾಡಬೇಡಿ, ನನಗೆ ಯಾರಿದ್ದರು ನೀವು ಹಿಂಗೆ ಮಾತಾಡಿದ್ರೆ ನನಗೆ ಕೈ ಕಾಲು ಆಡೋಕ್ಕಿಲ್ಲ, ಸುಮ್ಮನಿರಿ. ಇಲ್ಲ ಮುಗೀತು ನನ್ನ ಕತೆ ಕಂದ್ಬಿಡು. ನನಗೆ ಅರ್ಥ ಆಯ್ತದೆ ನನ್ನ ಜೀವಕ್ಕೆ ಹೆಂಗೆ ಆಯ್ತದೆ ಅಂತ ನನಗೆ ಅರ್ಥ ಆಯ್ಕಿಲ್ವಾ? ನನಗೆ ಗೊತ್ತಾಗಕ್ಕಿಲ್ವಾ? ನನಗೆಲ್ಲ ಗೊತ್ತಾಯ್ತದೆ. ತಲೆಗೆಡ್ಸ್ಕೊಬೇಡ ಬಿಡು ನೀನು, ಸುಮ್ಮನಿರು. ನಾನು ಇಲ್ದ ಹೋದ್ರು ನೀನು ಚೆನ್ನಾಗಿರ್ಬೇಕು. ನೀನು ನಮ್ಮ ಅವ್ವ ಅಪ್ಪನ ಕೂಡ ಚೆನ್ನಾಗಿರು. ನಾನು ಸತ್ತ ಮೇಲೆ ಹೋಗು, ಸೇರಿಸ್ಕೊತಾರೆ ಅವರು. ಹಿಂಗೆ ನಿನ್ನ ಮಗ ಸತ್ತೋದ ಅಂತ ಹೇಳು. ನಾನು ಮಾತ್ರ ನಮ್ಮೂರಲ್ಲೇ ವಾಪ ಮಾಡಬೇಕು. ನೀನು ಇದೊಂದು ಕೊನೆ ಆಸೆ ನಾನು ನೆರವೇರಿಸ್ಬಿಡು. ನಿಂದ ಅಮ್ಮಯ್ಯ ಅಂತೀನಿ. ಹಿಂಗೆಲ್ಲ ಮಾತಾಡಬೇಡಿ, ಸುಮ್ಮನಿರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.